ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ 23 ಎಕರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ರೋಬಸ್ಟಾ ಕಾಫಿ ಎಸ್ಟೇಟ್ನ ತೋರಿಸ್ತಾ ಇದ್ದೀನಿ. ಈ ಪ್ರಾಪರ್ಟಿಗೆ ನೀವೇನು ನೋಡ್ತಾ ಇದ್ದೀರ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ ಜಸ್ಟ್ 500 ಮೀಟ್ರ್ ಆಗುತ್ತೆ. ಆ 500 ಮೀಟ್ರು ಈ ಥರ ಮಡ್ ರೋಡ್ ಬರುತ್ತೆ. ಪ್ರಾಪರ್ಟಿವರೆಗೂ ಈ ಥರ ರೋಡ್ ಇದೆ. ಸೊ ಈ ಪ್ರಾಪರ್ಟಿಗೆ ರೋಡಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಟೋಟಲ್ ಬೌಂಡ್ರಿ 25 ಎಕರೆ ಬರುತ್ತೆ. ರೆಕಾರ್ಡ್ ಇರೋವಂಥದ್ದು 23 ಎಕರೆ 3 ಗುಂಟೆ. ಸೊ 1-2 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ. ಪ್ರಾಪರ್ಟಿ ಲೊಕೇಶನ್ ಅಂತೂ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಹಾಗೆ ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೆ ಬ್ಯೂಟಿಫುಲ್ ಆಗಿರುವಂಥ ಹಿಲ್ ವ್ಯೂ ಕೂಡ ಸಿಗುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಸಕಲೇಶಪುರದಿಂದ ಈ ಪ್ರಾಪರ್ಟಿಗೆ 18 ಕಿಲೋಮೀಟರ್ ಆಗುತ್ತೆ. ಮತ್ತು ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಹೆತ್ತೂರು ಅಂತ ಒಂದು ಟೌನ್ ಬರುತ್ತೆ. ಆ ಹೆತ್ತೂರು ಟೌನಿಂದ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಪ್ರಾಪರ್ಟಿಗೆ. ಹಾಗೆ ಸ್ಟೇಟ್ ಹೈವೇಯಿಂದ ಜಸ್ಟ್ 500 ಮೀಟರ್ ಆಗುತ್ತೆ. ಇಲ್ಲಿ ಟೋಟಲ್ 25 ಎಕರೆ ಬೌಂಡ್ರಿ ಏನಿದೆ, ಆ 25 ಎಕರೆಯನ್ನು ಕಂಪ್ಲೀಟಾಗಿ ಈ ಥರ ರೋಬಸ್ಟಾ ಪ್ಲಾಂಟೇಶನ್ ಮಾಡಿದ್ದಾರೆ. ಮಧ್ಯ ಅಡಿಕೆನೂ ಕೂಡ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತೋಟನ. ಹಾಗೆಯೇ ಒಳ್ಳೆ ಇನ್ಕಮ್ ಬರ್ತಿರೋ ಅಂಥ ಕಾಫಿ ತೋಟ ಅಂತ ಹೇಳ್ಬೋದು ಇದನ್ನು. ಈ ತೋಟದಲ್ಲಿ 1 ಎಕರೆಗೆ 1 ವರ್ಷಕ್ಕೆ 25ರಿಂದ 30 ಬ್ಯಾಗು ಕಾಫಿ ಕುಯ್ತಾ ಇದ್ದಾರೆ. ತೋಟನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಗಿಡನೂ ಕೂಡ ತುಂಬ ಹೆಲ್ದಿಯಾಗಿದೆ, ನೀವು ನೋಡ್ಬೋದು. ಹಾಗೆ ಈ ಏರಿಯಾದಲ್ಲಿ ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. ಕಾಫಿ ಮತ್ತು ಪೆಪ್ಪರ್ಗೆ ಒಳ್ಳೆ ಮಣ್ಣು ಅಂತ ಹೇಳ್ಬೋದು ಇದನ್ನು. ಈ ಪ್ರಾಪರ್ಟಿ ವಿಶೇಷತೆ ಏನಂತಂದರೆ ಇದು 23 ಎಕರೆ ರೆಕಾರ್ಡ್ ಇದೆ. ಸೊ ಇದರಲ್ಲಿ ಸ್ಪ್ಲಿಟ್ ಮಾಡಿ ಕೊಡ್ತಾ ಇದ್ದಾರೆ. ಅಂತಂದರೆ ನಿಮಗೆ 5 ಎಕರೆ ಬೇಕು ಅಂದರೆ 5 ಎಕರೆ ಕೊಡ್ತಾರೆ, ಅಥವಾ 10 ಎಕರೆ 15 ಎಕರೆ ಈ ಥರ ನಿಮಗೆ ಮಿನಿಮಮ್ 5 ಎಕರೆ ತೊಗೋಬೇಕು. ಅದ್ರ ಮೇಲೆ ಎಷ್ಟಾದರೂ ತೊಗೋಬೋದು. ಅಂಥವರಿಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ತುಂಬ ಜನ 5 ಅಥವಾ 7, 10 ಈ ಥರ ಒಂದು ರೇಂಜಲ್ಲಿ ಪ್ರಾಪರ್ಟಿ ನೋಡ್ತಾ ಇರ್ತೀರ. ಅಂಥವರಿಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಬ್ಯೂಟಿಫುಲ್ ಆಗಿರೋವಂಥ ಲೊಕೇಶನ್ಲಿದೆ. ಹಾಗೆ ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೆ ನೀವು ನೋಡ್ಬೋದು ತುಂಬ ಚೆನ್ನಾಗಿರೋಂಥ ವ್ಯೂ ಸಿಗುತ್ತೆ. ಹಾಗಾಗಿ ಈ ಜಾಗನ ಒಂದು ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಪರ್ಪಸ್ಸಿಗೂ ಯೂಸ್ ಮಾಡ್ಬೋದು. ಈ ಒಂದು ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿದೆ. ಹಾಗೆಯೇ ಈ ಒಂದು ಏರಿಯಾದಲ್ಲಿ ಲ್ಯಾಂಡ್ ರೆಸಾರ್ಟ್ಗೆ ಕನ್ವರ್ಷನ್ ಕೂಡ ಆಗುತ್ತೆ. ಯಾಕೆ ಅಂತಂದರೆ ಸಕಲೇಶಪುರ ಭಾಗದಲ್ಲಿ ಸಾಮಾನ್ಯವಾಗಿ ರೆಸಾರ್ಟ್ಗೆ ಕನ್ವರ್ಷನ್ ಕೊಡ್ತಾ ಇಲ್ಲ. ಆದರೆ ಈ ವಿಲೇಜಲ್ಲಿ ಕನ್ವರ್ಷನ್ಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ಈ ಪ್ರಾಪರ್ಟಿನ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಪರ್ಪಸ್ಸಿಗೂ ಯೂಸ್ ಮಾಡ್ಬೋದು. ನಾನು ಮೊದಲೇ ಹೇಳಿದ್ದೆ ಈ ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿದೆ ಅಂತ ನೀವು ನೋಡ್ಬೋದು. ಯಾಕೆ ಅಂತಂದರೆ ಈ ಪ್ರಾಪರ್ಟಿಯಿಂದ ಬ್ಯೂಟಿಫುಲ್ ಆಗಿರೋವಂಥ ವ್ಯೂ ಸಿಗುತ್ತೆ. ಹಾಗೆ ಈ ಪ್ರಾಪರ್ಟಿ ಲೊಕೇಶನ್ನು ಕೂಡ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿಗೆ ಕಂಪ್ಲೀಟಾಗಿ 23 ಎಕರೆ ಏನಿದೆ, 23 ಎಕರೆಗೂ ಫುಲ್ಲು ಡೆಡ್ಲೈನ್ ಮಾಡಿದ್ದಾರೆ. ಇನ್ನು ನೀರಿನ ವ್ಯವಸ್ಥೆ ಅಂತಂದರೆ 2 ದೊಡ್ಡದಾಗಿರೋವಂಥ ಕೆರೆಗಳಿದೆ. ಆ ಕೆರೆಯಿಂದ ನೀರನ್ನ ಯೂಸ್ ಮಾಡ್ತಾರೆ. ಈ ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ಮನೆಗಳು ಹಾಗೆ ಹೋಮ್ ಸ್ಟೇ ಇರೋದ್ರಿಂದ ತುಂಬ ಸೇಫ್ಟಿ ಏರಿಯಾ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪ್ರಾಪರ್ಟಿಗೆ ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗಿದೆ. ಹಾಗೆ 25 ಎಕರೆ ಬೌಂಡ್ರಿಗೂ ಫುಲ್ ಫೆನ್ಸಿಂಗ್ ಆಗಿದೆ. ಮತ್ತು ಇನ್ನೊಂದು ಏನು ಅಂತಂದರೆ ನಾನು ಮುಂಚೆನೇ ಹೇಳಿದ್ದೆ, ಹೆತ್ತೂರು ಟೌನು ಈ ಪ್ರಾಪರ್ಟಿಗೆ ಜಸ್ಟ್ 1 ಕಿಲೋಮೀಟರ್ ಸಿಗೋದ್ರಿಂದ ಹಾಸ್ಪಿಟಲ್ಲು, ಬ್ಯಾಂಕು, ಹಾಗೆ ಸ್ಕೂಲು ಮತ್ತು ಕಾಲೇಜು, ಪೆಟ್ರೋಲ್ ಬಂಕ್ಗಳು ಇದೆಲ್ಲ ಜಸ್ಟ್ ಪ್ರಾಪರ್ಟಿಯಿಂದ ನಿಮಗೆ 1 ಕಿಲೋಮೀಟರಲ್ಲೇ ಸಿಕ್ಬಿಡುತ್ತೆ. ಇದು ಕೂಡ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಸಕಲೇಶಪುರ ಸುತ್ತಮುತ್ತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ಕಾಫಿ ಎಸ್ಟೇಟ್ನ ನೋಡ್ತಾ ಇದ್ದಾರೆ, ಅದರಲ್ಲೂ ಒಂದು 5ರಿಂದ 10 ಎಕರೆ 15 ಎಕರೆ 20 ಎಕರೆ ಈ ಥರ ಒಂದು ಕಾಫಿ ಎಸ್ಟೇಟ್ನ ನೋಡ್ತಾ ಇದ್ದಾರೆ, ಅಂಥವರಿಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿನ ನಾನು ಮುಂಚೆನೇ ಹೇಳಿದ್ದೆ ಸ್ಪ್ಲಿಟ್ ಮಾಡಿಕೊಡ್ತಾ ಇದ್ದಾರೆ ಅಂತ. ಸೊ ನೀವು ಮಿನಿಮಮ್ 5 ಎಕರೆ ತೊಗೋಬೋದು, ಅಥವಾ ನಿಮಗೆ ಕಂಪ್ಲೀಟಾಗಿ 23 ಎಕರೆ ಬೇಕು ಅಂತಂದರೆ ಆ 23 ಎಕರೆನೂ ಪರ್ಚೇಸ್ ಮಾಡ್ಬೋದು. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು 1 ಎಕರೆಗೆ 48 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ, ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.